ರೈಲ್ವೆ ಪೊಲೀಸರು ಅನಾವಶ್ಯಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದು ಹಾಸನದ ರೈಲ್ವೆ ನಿಲ್ದಾಣದ ಬಳಿ ಇರುವ ಪೊಲೀಸ್ ಠಾಣೆ ಎದುರು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಆಲೂರಿನ ವ್ಯಕ್ತಿಯೋರ್ವನನ್ನ ರೈಲ್ವೆ ಪೊಲೀಸರು ಪದೇ ಪದೇ ಬಂಧಿಸಿ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಆತ ಮನೆಯಲ್ಲಿ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ದೇಹದ ಬಹುತೇಕ ಕಾಲು ಹಾಗೂ ಕೈ ಸುಟ್ಟು ಹೋಗಿದ್ದು ತಕ್ಷಣವೇ ಸ್ಥಳೀಯರು ಆತನನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದು ಕೂಡಲೇ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಆತನೊಟ್ಟಿಗೆ ಹಾಸನ ರೈಲ್ವೆ ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರಕರಣ ಸಂಬಂಧ ಸೋಮವಾರ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ಆಲೂರಿನ ಗುಜರಿ ಅಂಗಡಿಗಳ ಮಾಲೀಕರು, ಕೂಲಿ ಕಾರ್ಮಿಕರಿಗೆ ರೈಲ್ವೆ ಪೊಲೀಸರು ಅನಾವಶ್ಯಕವಾಗಿ ಎಲ್ಲಿ ಏನೇ ಕಳುವಾದರೂ ಇವರನ್ನೇ ಟಾರ್ಗೆಟ್ ಮಾಡಿ ಬಂಧಿಸಿ ಇನ್ನಿಲ್ಲದ ಕಿರುಕುಳ ನೀಡಿ ಕದ್ದ ವಸ್ತುಗಳನ್ನು ಇದೇ ಗುಜರಿ ಅಂಗಡಿಗೆ ನೀಡಿದೆ ಎಂದು ಹೇಳುವಂತೆ ಒತ್ತಾಯಿಸಿ ಹಿಂಸೆ ನೀಡುತ್ತಿದ್ದಾರೆ. ದಿನಗೂಲಿ ನಂಬಿ ಬದುಕುತ್ತಿರುವವರಿಗೆ ಈ ರೀತಿ ಹಿಂಸೆ ನೀಡಿ ನಮಗೂ ತೊಂದರೆ ನೀಡುತ್ತಿರುವುದು ಖಂಡನೀಯ. ರೈಲ್ವೆ ಪೊಲೀಸರ ಈ ನಡೆಯಿಂದ ಬೇಸತ್ತು ಓರ್ವ ಆತ್ಮಹತ್ಯೆ ಯತ್ನಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ರೈಲ್ವೆ ಪೊಲೀಸರ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ರೈಲ್ವೆ ಪೊಲೀಸ್ CRPFನವರು ಬೇಕು ಇಲ್ದಿದ್ದೆಲ್ಲ ಕೇಸ್ಗಳು RPFನವರು ಇಲ್ದಿದ್ದೆಲ್ಲ ಕೇಸ್ಗಳನ್ನು ಬುಕ್ ಮಾಡಿಬಿಟ್ಟು ನಮ್ಮ ಮನೆಯಿಂದ ರಾತ್ರಿ ಹುಡುಗರನ್ನು ಹಿಡ್ಕೊಂಡು ಹೋಗೋದು, ಅವ್ರನ್ನ ಹಿಡ್ಕೊಂಡು ಹೋಗ್ಬಿಟ್ಟು ಇವ್ರ ಹೆಸರು ಅವ್ರ ಹೆಸರು ಅವ್ರು ಯಾರ್ಯಾರ ಹತ್ರ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ಪರಿಗಣಿಸ್ಬಿಟ್ಟು ಗುರುತಿಸ್ಬಿಟ್ಟು ಅವ್ರಿಗೆ ಹೊಡೆದು ಬಡ್ದು ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಅವರು ಇಲ್ಲ ಅಂತ ಮಾಡದೇ ಇರೋ ಕೆಲಸಕ್ಕೂ ಅವರು ಒಪ್ಕೋಬೇಕು, ಆ ಥರ ಅವ್ರನ್ನ ಒಪ್ಪಿಸ್ತಾರೆ. ಅದು ಇವತ್ತು ಈಗಿಂದ ಹಿಂದೆ 4 ದಿನ ಹಿಂದೆ ಅರ್ಮಾನ್ ಅಂತ ಹೇಳಿ ಒಬ್ಬ ಹುಡುಗನಿಗೆ ಹಿಡ್ಕೊಂಡು ಹೋಗಿದ್ದಾರೆ. ನಾವು ಹೋಗಿ ಕೇಳಿದ್ರೆ ನಾವು ಹಿಡ್ಕೊಂಡು ಬಂದಿಲ್ಲ ಅಂತ ಇದ್ದಾರೆ. ಅದಕ್ಕೆ ಸಾಕ್ಷಿನೂ ಇಲ್ಲಿದ್ದಾರೆ, ವಿಡಿಯೋ ಕೂಡ ಇದೆ ನಮ್ಮ ಹತ್ರ. ಅವ್ರಿಗೆ ಹಿಡ್ಕೊಂಡು ಹೋಗಿರೋದು ಮತ್ತು ಆಲೂರು ಪೊಲೀಸ್ ಠಾಣೆಯಲ್ಲಿ ಸೈನ್ ಮಾಡಿ ಕರ್ಕೊಂಡು ಬಂದಿದ್ದಾರೆ, ನಾವು ಇಂಥವನಿಗೆ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಈಗ ನಾವು ಇಲ್ಲಿ ಜಮಾ ಆಗಿದ್ದೀವಿ ಅಂತ ಹೇಳಿ ಗೊತ್ತಾಗಿ ಅವರ ಮಿಸ್ಸಸ್ಸಿಗೆ ಫೋನ್ ಮಾಡಿಬಿಟ್ಟು ಕರೆದಿದ್ದಾರೆ, ಬನ್ನಿ ಇಲ್ಲಿಂದ ಕರ್ಕೊಂಡೋಗಿ ಈಗ ಅವ್ರಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ. ನಿನ್ನೆ ತನಕ ಅವ್ರಿಗೆ ಕಾಲು ಹಿಡಿದ್ರು ಕೈ ಹಿಡಿದ್ರು ಅವ್ರು ಬಿಟ್ಟಿಲ್ಲ. ನಿನ್ನೆ ಇವ್ರಿಗೂ ಹಿಡ್ಕೊಂಡಿದ್ರು. ಈ ಥರನೇ ಅವರು ರೋಲ್ ಕಾಲ್ಗೋಸ್ಕರವಾಗಿ